ಪ್ರಥಮದಲ್ಲಿ ಶ್ರೀ ಗುರು ಶಂಕರಲಿಂಗ ಗುರುವರ್ಯರ ಪಾದಕ್ಕೆ ಹಣೆಮಣೆದು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಸುಕ್ಷೇತ್ರ ಹಿರೇಮನ್ನಾಪುರ ಗ್ರಾಮದಲ್ಲಿ ಶ್ರೀ ಗುರು ಶಂಕರಲಿಂಗ ಗುರುವರ್ಯರ 41ನೇ ಪುಣ್ಯತಿಥಿ ಹಾಗೂ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ 11 ದಿನಗಳ ಕಾರ್ಯಕ್ರಮಗಳು ನಡೆಯುವು. ಈ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಪ್ರತಿದಿನ ಬೆಳಗ್ಗೆ ರುದ್ರಾಭಿಷೇಕ, ಎರಡನೇ ದಿನ ನವದುರ್ಗ್ಯರ ಪಾದ ಪೂಜೆ ಹಾಗೂ ಭಜನಾ 24 ತಾಸು ಭಜನಾ ಕಾರ್ಯಕ್ರಮ ಹಾಗೂ ಬೆಂಗಳೂರು ಸ್ವರಸಂಗಮ ಬೆಂಗಳೂರು ಹಾಗೂ ಕುಷ್ಟಗಿಯ ಶಿಲೆಗಳ ಸಂಗೀತ ಹಾಡುವೆ ಗೆಳೆಯರ ಬಳಗದಿಂದ ಕರೋಕೆ ಸಾಂಗ್ ಗಾಯನ ಕಾರ್ಯಕ್ರಮ ಹಾಗೂ ಹೆಣ್ಣು ಮಕ್ಕಳಿಗೋಸ್ಕರ ಬಾಯಲ್ಲಿ ಚಮಚ ಇಟ್ಕೊಂಡು ನಿಂಬೆ ಹಣ್ಣಿನ ಊಟದ ಸ್ಪರ್ಧೆ ಹಾಗೂ ಜಾತ್ರೆಯ ದಿನ ಸಿಂಗ್ರಾಣಿ ಕಲ್ಲು ಯುವಕರಿಗೆ ಸಿಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಶಂಕರಲಿಂಗ ಗುರುವರ್ಯರ ಒಂದು ನಾಟಕ ಗ್ರಂಥ ಲೋಕಾರ್ಪಣೆ ವಿವಿಧ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಭಕ್ತರ ಒಂದು ಸಹಯೋಗದಲ್ಲಿ ಜರುಗುವು. ಈ ಕಾರ್ಯಕ್ರಮದಲ್ಲಿ ಹಿರೇಮನ್ನಾಪುರ, ನೀರ್ಲುಟಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಪಟ್ಟಣ ಭಕ್ತರು ಪಾಲ್ಗೊಂಡು ಶ್ರೀ ಶಂಕರರ ಕೃಪೆಗೆ ಪಾತ್ರರಾಗಿ ಶುಭವಾಗಲಿ. ಈಗ ನಿಮ್ಗೆ ಈ ಜಾತ್ರೆ ನಿಮಿತ್ತ ಕೆಲವೊಂದು ಭಕ್ತರು ಕಟ್ಟಿಗೆ ಆಯಿತು, ಕೆಲವೊಂದು ದವಸ ಧಾನ್ಯ ಆಯಿತು, ಇವುಗಳನ್ನ ಸಮರ್ಪಣೆ ಮಾಡಿದ್ದಾರೆ. ಈ ಯಾವ ಊರಿಂದ ಹೆಚ್ಚಿನ ಭಕ್ತರು ಇದಕ್ಕೆ ಒಂದು ಮಾಡಿದ್ದಾರೆ ಅಂತ ತಾವು ಹೇಳ್ಬೇಕು? ಇದು ಶಂಕರಜ್ಜನ ಭಕ್ತರಂದರೆ 15 ಶಾಖಾ ಮಠಗಳು ಹೊಂದಿದ ಒಂದು ಭಕ್ತಿಯ ಪರಂಪರೆ ಮಠ, ಭಕ್ತರ ಮಠ. ಆಮೇಲೆ 200 ಊರುಗಳು ಇರತಕ್ಕಂಥ ಭಕ್ತರ ಊರು. ಅದಕ್ಕೆ ನಾವೆಲ್ಲ ಪೋಸ್ಟ್ ಮಾಡ್ತೀವಿ ಶಂಕರಜ್ಜನ ಒಂದು ಆಮಂತ್ರಣ ಪತ್ರಿಕೆಯನ್ನು. ಹೆಚ್ಚಿನ ಒಂದು ಇದು ದುಡಿಯೋದಂತಂದ್ರೆ ಬಂದು ಅಲ್ಲೇ ಸುತ್ತಮುತ್ತಲು ನಮ್ಗೆ ನೀರ್ಲುಟಿ ಆಗ್ಬೋದು, ಗಂಗಾಳ ಆಗ್ಬೋದು, ಹಿರೇಮನ್ನಾಪುರ ಆಗ್ಬೋದು, ಸುತ್ತಮುತ್ತಲಿನ ಗ್ರಾಮಗಳು ಬಂದು ಅತಿ ಹೆಚ್ಚಾಗಿ ಅಲ್ಲಿ ಸೇವೆ ಮಾಡ್ತಾರೆ. ತನು ಮನ ಧನದಿಂದ ಸೇವೆ ಮಾಡ್ತಾರೆ. ಬರೀ ಮತ್ತು ಸೇವೆ ಅಂತಂದ್ರೆ ಅತಿ ಹೆಚ್ಚು ನೀರ್ಲುಟಿ ಭಕ್ತರು ಹಿರೇಮನ್ನಾಪುರ ಭಕ್ತರು ನಮಗೆ ಭಾಳ ಶಂಕರಜ್ಜನ ಕೃಪೆಗೆ ಪಾತ್ರರಾಗ್ತಾರೆ. ಆಮೇಲೆ ಭಕ್ತರು ಡೈಲಿ ಕಾರ್ಯಕ್ರಮ, ಡೈಲಿ ಒಂದೊಂದು ಕಾರ್ಯಕ್ರಮ, ನೈಟ್ ಕಾರ್ಯಕ್ರಮ, ಆಮೇಲೆ ಡೈಲಿ ಅಜ್ಜಾರ್ ನಮಗೆ ಡೈಲಿ ಸಾನ್ನಿಧ್ಯ ಬರ್ತಾರೆ. ಒಂದು 15ರಿಂದ 20 ಮಂದಿ ಅಜ್ಜಾರು ನಾವು ಲಿಸ್ಟ್ ಮಾಡಿರ್ತೀವಿ. ಡೈಲಿ ಒಬ್ಬರಿಬ್ಬರು ಅಜ್ಜಾರು ಬರ್ತಾರೆ. ಆಮೇಲೆ ಈ ಪ್ರತಿನಿತ್ಯ ನಾಳೆಯಿಂದ ನಡೆಯುವ ಕಾರ್ಯಕ್ರಮಕ್ಕೆ 14ನೇ ತಾರೀಕುವರೆಗೂ ತಮ್ಮ ಒಂದು ಮಠದಲ್ಲಿ ಕಾರ್ಯಕ್ರಮ ನಡೀಲಿಕ್ಕೈತದ. ಬಂದಂಥ ಭಕ್ತರಿಗೆಲ್ಲ ಒಂದು ಅನ್ನ ಸಂತರ್ಪಣೆ ಊಟದ ಕಾರ್ಯಕ್ರಮ ಏನೋ ವ್ಯವಸ್ಥೆ ಇದೆಯಾ ಅಂತ? ಬೆಳಗ್ಗೆ 3ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ನಡೆಯುವ ಕಾರ್ಯಕ್ರಮಗಳು ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ. ಊಟ ಡೈಲಿ ಬೆಳಗ್ಗೆ ಅರ್ಧ ಕ್ವಿಂಟಲ್ ರೈಸ್ ಸಾಂಬಾರು ಮಾಡ್ತೀವಿ. ಭಕ್ತರು ಯಾರು ಸ್ವೀಟ್ ಮಾಡಿಸಿದ್ರೆ ಅದು ಮಾಡ್ತೀವಿ. ಆಮೇಲೆ ಮತ್ತೆ ಸಾಯಂಕಾಲ 6 ಗಂಟೆಗೆ ಭಜನೆ ಇರುತ್ತೆ. ಪ್ರತಿದಿನ ಭಜನೆ 6ರಿಂದ 7 ಭಜನೆ, 7ರಿಂದ 9:10ಕ್ಕೆ ತನಕ ಪುರಾಣ, 9:10ರಿಂದ 9:40 ತನಕ ಫಂಕ್ಷನ್. ಡೈಲಿ ಗೆಸ್ಟು ಅಜ್ಜರ ಸಾನ್ನಿಧ್ಯ, ಗೆಸ್ಟು ಅವ್ರಿಗೆ ಸನ್ಮಾನ, ಅವರ ಒಂದು ಹಿತವಚನ, ಅಜ್ಜರ ಒಂದು ಆಶೀರ್ವಚನ. ಆಮೇಲೆ ಮತ್ತೆ ನೈಟ್ 1.5 ಕ್ವಿಂಟಲ್ 2 ಕ್ವಿಂಟಲ್ ಅದು ಅದರ ಭಕ್ತರ ಅನುಗುಣವಾಗಿ ಪ್ರಸಾದ, ಡೈಲಿ ಪ್ರಸಾದ, ಡೈಲಿ ಈ ಥರ ಕಾರ್ಯಕ್ರಮ. ಅಂದರೆ ಪ್ರತಿದಿನ ಗೆಸ್ಟು ಅಂದರೆ ನಮ್ಮ ಟೈಮ್ ಅಂದರೆ ಟೈಮಿಂಗು 6ರಿಂದ ಅದು 7ಕ್ಕೆ ಭಜನೆ ಆಗಬೇಕು. ಅದು ಮಾಡಬೇಕು ನಾವು. ಈ ಮಠಕ್ಕೆ ತಾವು ಧರ್ಮಾಧಿಕಾರಿಗಳು, ತಮ್ಮಿಂದ ಒಳ್ಳೆಯ ಕಾರ್ಯಗಳು ಪ್ರತಿನಿತ್ಯ ಮತ್ತು ವರ್ಷಾನುಪೂರ್ತಿ ನಡೆಯಲಿ ಅಂತ ನಾವು ನಮ್ಮ ವಾಹಿನಿಯಿಂದ ತಮಗೆ ಒಂದು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಎಲ್ಲ ಮಿತ್ರರಿಗೂ ಹಾಗೂ ಪ್ರೆಸ್ ಮಾಧ್ಯಮದವರಿಗೂ, ಆಮೇಲೆ ಭೀಮಸೇನರಾವ್ ಕುಲಕರ್ಣಿ ಗುರುಗಳಿಗೂ ಶ್ರೀ ಶಂಕರರ ಕೃಪಾ ಕಟಾಕ್ಷ ಸದಾ ಕಾಲ ಇರಲಿ. ಆ ಶಂಕರಜ್ಜನ ಕೃಪೆ, ಆ ಭಗವಂತನ ಆಶೀರ್ವಾದ ಅವರ ಮೇಲಿದ್ದು ಅವರ ಮನೆತನ ಕಾಯಿಲೆ ಅಂತಂದು ನಾನು ಆಶಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ರಕ್ಷಿತ. ನಮಸ್ಕಾರ. ಧನ್ಯವಾದಗಳು.